ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ ಸೈಡ್ ಏನಿರುತ್ತೆ? ಏನಾರು ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ನೀವು ಒಂದ್ ಕೆಂಪು ಕಲರ್ ಸೀರೆ ಉಟ್ಕೊಂಡು ಒಂದ್ ಮಳೆಗೆ ಮುಡ್ಕೊಂಡು ಕೈಗೊಂದ್ ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು. ಮಿಸ್ ಮಾಡಬೇಡ. ಒಂದೊಂದಲ್ಲ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಮ್ಮನ್ ಸ್ಕ್ವೇರ್ ಬೆಂಗೋ ಸ್ಕ್ವೇರ್. ಈ ಸರ್ಕಲ್ ಗೆ ಎಷ್ಟು ಸೈಡ್ಸ್ ಇದಾವ ಅಂತಂದ ಹೇಳಿ ನೋಡ್ತಿದೀನಿ ನಾನು. ಅವನವ್ನು ಏನಿಲ್ಲ ಅಂದ್ರು 108 ಅದಾವ್ಲಿ. 108 ಅದಾವ. ಹಲೋ. ठीक है ಯಾರು ಮಾಡಿದ್ರ? ನ್ಯೂಟನ್ ಅವ್ರು ಮಾಡಿದ್ರಲ್ಲೇ. ಏನಂದ್ರ? ಅದೇನ ಜಿಗಿ ಬಾಸ್ ಇದ್ದಂತ ಅಂತೆ. ಅದಕ್ಕೆ ಫಾರ್ಮುಲಾ ಬೇಕಂದ್ರಪ್ಪ. ಅದಕ್ಕೆ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕ್ಬಿಡ್ರಿಲ್ಲ ಅಂದ್ರೆ ಇನ್ ಸೈಡ್ ಔಟ್ ಸೈಡ್ ಹಾಕ್ಬಿಡ್ರಿ ಅಂದೆ ನಾನು. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಒಂದ್ ಸರ್ಕಲ್ಗೆ ಎಸ್ ಸೈಡ್ಸ್ ಇರುತ್ತೆ? 0. 2 ಸೈಡ್ ಇರುತ್ತೆ. ಇನ್ಸೈಡ್ ಅಂಡ್ ಔಟ್ ಸೈಡ್. ನೀವು ಇನ್ಸೈಡ್ ಇದೀರಾ ಔಟ್ ಸೈಡ್ ಇದೀರಾ ಸರ್? ಅಂದ್ರೆ ಸರ್ಕಲ್ ಇಂದ. ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ ಸೈಡ್ ಏನಿರುತ್ತೆ? ಏನಾರು ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ನೀವು ಒಂದ್ ಕೆಂಪು ಕಲರ್ ಸೀರೆ ಉಟ್ಕೊಂಡು ಒಂದ್ ಮಳೆಗೆ ಮುಡ್ಕೊಂಡು ಕೈಗೊಂದ್ ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು. ಮಿಸ್ ಮಾಡಬೇಡ. ಒಂದೊಂದಲ್ಲ ಮಚ್ಚ ಒಂದ್ ಮಾತಾಡ್ಲ? ಹೇಳ ಮಚ್ಚ. ನಿನ್ನೆ ನನ್ ತನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ತನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಕ್ತಾಳೋ ಅವತ್ತಿನ ಎಷ್ಟು ತಿಂಗಳು ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ. ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಹೊಡೆ ಅನ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಮಾಮ ಹೇಳು, ನಾನು ಆಲ್ರೆಡಿ ಹುಡುಗಿನ ನೋಡಿದ್ದೀನಿ. ನಾಳೆ ಇಬ್ರು ಹೋಗ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಕೊಂಡ್ ಬರೋಣ. ಹೌದಾ? ಹುಡುಗಿ ಎಷ್ಟಾದ್ರೆ ಬೇಗ ಮದುವೆ ಆಗಿ ಅದಕ್ಕೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಮಿಂದ್ರಿ ನನ್ಗಲ್ಲ ನೀನಿ ಮದುವೆ ಮಾಡಕ್ಕೆ. ಮಾಮ ಜೀವನದಲ್ಲಿ ಹೆಂಗೋ ತಿಕ್ಕ ಹೊಡಿಸ್ಕೊಂಡ್ರು ಚೆನ್ನಾಗಿದ್ದೀನಿ. ಹಂಗೋ ಹಿಂಗೋ ಅಕ್ಕಪಕ್ಕದ ಮನೆಯಿಂದ 3 ಹೊತ್ತು ಊಟ ಸಿಗ್ತಾ ಇದೆ. ಎಣ್ಣೆ ಎಲ್ಲ ನನ್ ಫ್ರೆಂಡ್ಸ್ ಕೊಡಿಸ್ತಾರೆ. ಇಷ್ಟೆಲ್ಲ ಸಿಗ್ಬೇಕಾದ್ರೆ ಮಿಂಡ್ರು ಗೊತ್ತಿದ್ ಮದ್ವೆ ಯಾಕಾಗ್ಲಿ? ಲೌಡೆ ನೀನೇ ತಾನೇ ಹೇಳ್ತಾ ಇದ್ದಿತ್ತು ಬೇಗ ಮದ್ವೆ ಮಾಡ್ರಿ ಮಾಮ ಅಂತ. ಇವಾಗೇನಾಯ್ತು? ಮೊದ್ಲು ಏನ್ ಅನ್ನಿಸ್ತಿತ್ತು ಅಂದ್ರೆ ನಾನ್ ಮದ್ವೆ ಆದ್ರೆ ನಮ್ಮ ಮನೆ ಬಾಗ್ಲು ಪೂಜೆ ಮಾಡಕ್ ಬರ್ತಾಳೆ ಅನ್ನಿಸ್ತಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಅರ್ದು ಊರ್ ಬಾಗ್ಲಿರುತ್ತೆ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟೆ. ಮಾಮ್ ನಿಂಗ್ ನಮ್ಮ ಮನೆ ಹತ್ರ ಕಿರಣ್ ಗೊತ್ತಾ? ಅವ್ನ್ ಚಿಕ್ಕ ಹುಡುಗ, ಇವಾಗ 8ನೇ ಕ್ಲಾಸ್. ಸ್ಕೂಲಲ್ಲಿ 10th ಕ್ಲಾಸ್ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟ. ಇವಾಗಿನ ಮಕ್ಳೆಲ್ಲ ಗೋಳಿ ಮಕ್ಳಾಗ್ಬಿಟ್ಟವ್ರ ಮಾಮ್. ಚಿಕ್ಕ ವಯಸ್ಸಿಗೆ ಲವ್. ಅದು ಅಲ್ಲದೆ ಗಿಫ್ಟ್ ಗಳು ಬೇರೆ. ಹುಡುಗ ಹುಡುಗಿಗೆ ಬಟ್ಟೆ ಕೊಡ್ಸೋದೇನು, ಹುಡುಗಿ ಹುಡುಗಂಗ್ ಬಟ್ಟೆ ಕೊಡ್ಸೋದೇನು. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟಿವಿ ಒಳಗಡೆ ಒಂದೇ ಸಾಂಗಲ್ 3 ಬಟ್ಟೆ ಹೆಂಗ್ ಚೇಂಜ್ ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ದೆ. ನಾನು ಅವರೆಲ್ಲ ಟಿವಿ ಒಳಗಡೆ ಹೆಂಗ್ ಹೋದ್ರು ಅಂತ ನೋಡ್ತಾ ಇದ್ದೆ. ಇವಾಗೆಲ್ಲ ಚಿಕ್ಕ ಹುಡುಗರ ಕೈಲಿ ಐಫೋನು. ನಮ್ ಕಾಲದಲ್ಲಿ ಇರ್ಬೇಕಾದ್ರೆ ಒಂದೇ ಒಂದಿದ್ದು ಪಿಂಕ್ ಕಲರ್ ಫೋನು. ಅದು ಹುಡುಗಿರಿಗೆ ಬಿಟ್ಟಿದ್ದು. ಅದ್ರಲ್ಲಿ ಯಾವ್ದೇ ಬಟನ್ ಹೊತ್ತರು ಒಂದೇ ಸಾಂಗ್ ಬರ್ತಾ ಇದ್ದು. ನಾವೆಲ್ಲ ಅದಕ್ಕೆ ಡ್ಯಾನ್ಸ್ ಆಡ್ತಾ ಇದ್ವಿ. ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮಲ್ಪೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಹಲೋ ಮಚ್ಚ. ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ತಗೋ ಒಂಚೂರು ಮಾತಾಡು. ಹಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ಹಲೋ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು. ಮತ್ತೆ ಸಾಯಂಕಾಲ ಮಿಸ್ ಮಾಡಿದ್ರ ನಮ್ಮ ಹತ್ರನೇ ಆಟಗಳು. ಶಿಷ್ಯ ಹೆವಿ ಕಿಲಾಡಿ ಆಗ್ಬಿಟ್ಟವನೆ. ಪರವಾಗಿಲ್ಲ ಮೆಸೇಜ್ ಕಳ್ಸೋಣ.
ಮೆಸೇಜು ನಾನ್ ನೋಡೋದೇ ಇಲ್ಲ. ಓ ಶಿಷ್ಯ ಮೆಸೇಜ್ ನೋಡ್ತಾ ಇಲ್ಲ. ಛೇ, ಈ ವರ್ಷ ಮಿಸ್ ಆಗ್ಬಿಟ್ನಲ್ಲ. ಓ ಪೇಮೆಂಟ್ ಬಂತು ಅನ್ಸುತ್ತೆ. ನಾ ಅಜ್ಜಿ ಇವತ್ತು ಒಬ್ನೇ ಫುಲ್ ಪಾರ್ಟಿ ಮಾಡ್ತೀನಿ. ಇದ್ಯಾರು ₹1 ಕಳ್ಸೋರಲ್ಲ. ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಸಾಯಂಕಾಲ 6 ಗಂಟೆಗೆ ಮಿಸ್ ಮಾಡಿದ್ರೆ ಅರ್ಶನ ಕುಂಕುಮಕ್ಕೆ ಬಂದ್ಬಿಡು ಮಚ್ಚ. ಹಲೋ ಗೌಡ್ರೆ, ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ? ನನ್ನ ಮಕ್ಕಳ ಕುಡ್ಸಲ್ರಿ, ಮನುಷ್ಯ ಇದ್ರಿ ದಾನ ಇದ್ರಿ. ಹಲೋ, ಎಲ್ ಮಚ್ಚ, ಎಲ್ಲಿದ್ಯಾ? ಅಲ್ಲೋಡೆ ಮನೇಲಿದ್ದೀನಿ, 5 ನಿಮಿಷ ಬರ್ತೀನಿ ನೋಡ. ಎಲ್ಲೋಡೆ ಹೇಳದ್ ಕೇಳಿಸ್ಕೊ ಮಿಂಟ್ರಿ. ಅಲ್ಲೋ, ಫೋನ್ ಕಟ್ ಮಾಡ್ಬಿಟ್ನಲ್ಲ ಮಚ್ಚ. ನಾನು ಏನ್ ಹೇಳ್ತೀವಿ ನಾನು ಕೇಳಿಸ್ಕೊಳ. ಸರಿ ಹೇಳು ಮಚ್ಚ. ಇವತ್ತು ಫೋನಲ್ಲಿ ಮಾತಾಡೋಣ ಮಚ್ಚ. ಹೇಳಚ್ಕೊಂಡು ಫೋನಲ್ಲಿ ಮಾತಾಡೋಣ. ಫೋನಲ್ಲಿ ಏನ್ ಮಾತಾಡ್ತೀಯಾ ಮಚ್ಚ? ಹುಡುಗಿರೆಲ್ಲ 1 ಅವರ್ ಮಾತಾಡಿ ಸ್ಟೋರಿ ಹಾಕ್ತಾರಲ್ಲ, ನಾವು ಇವತ್ತು 1 ಅವರ್ ಮಾತಾಡಿ ಸ್ಟೋರಿ ಹಾಕೋಣ. ಸರಿ ಮಚ್ಚ, ಹಾಕೋಣ. ಇವತ್ತು ನಮ್ದು ಎಷ್ಟು ದೊಡ್ಡದು ಅಂತ ನಾವು ತೋರ್ಸೋಣ. ಸಾರಿ, ಫ್ರೆಂಡ್ಶಿಪ್ ಎಷ್ಟು ದೊಡ್ಡದು ಅಂತ ತೋರ್ಸೋಣ. ಮಚ್ಚ, ತೋರ್ಸೋಣ. ಸರಿ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಮಚ್ಚ. ಮತ್ತೆ ಏನ್ ಹೇಳಿ? ಹಲೋ, ಹೇಳು ಮಚ್ಚ. ಲೌಡೆ, ಏನಾದ್ರು ಮಾತಾಡು. ಫೋನ್ ಕಟ್ ಮಾಡಿದ್ಯಾ ಅನ್ಕೊಂಡೆ. ಇಲ್ಲ ಮಚ್ಚ, ನೀನೇನು ಮಾತಾಡ್ಲೇ ಇಲ್ಲ. ಎಷ್ಟ್ ನಿಮಿಷ ಆಯ್ತು ಚೆಕ್ ಮಾಡು. 1 ನಿಮಿಷ ಅಷ್ಟೇ ಮಚ್ಚ ಆಗಿರೋದು. ಅವಾಗ್ನಿಂದ ಮಾತಾಡ್ತಿದೀವಿ, ಆದ್ರೂ 1 ನಿಮಿಷ ಅಷ್ಟೇನ ಆಗಿರೋದು. A few moments later. ಇವಾಗ ನೋಡು ಎಷ್ಟೊತ್ತಾಯ್ತು ಅಂತ. ಅವಾಗ್ನಿಂದ ಮಾತಾಡ್ತಾ ಇದೀವಿ. 2 ನಿಮಿಷ ಅಷ್ಟ ಮಚ್ಚ. ಅವಾಗ್ನಿಂದ ಮಾತಾಡ್ತಾನೆ ಇದೀವಲ್ಲ ಒಬ್ಳೆ. ಹೌದು ಮಚ್ಚ. ಸರಿ, ಇವತ್ತು 2 ನಿಮಿಷದ ಸ್ಟೋರಿ ಹಾಕೋಣ ಬಿಡು ಹೋಗ್ಲಿ. ಮಚ್ಚ, ಇದನ್ನ ಹಾಕೋಣ. ಹುಡುಗಿರಿಗೆ ಅವಾಗ್ಲಿಂದಾನು ಅಭ್ಯಾಸ ಇದೆ ಮಚ್ಚ. ನಾವು ನಾಳೆಯಿಂದ ಅಭ್ಯಾಸ ಮಾಡ್ಕೊಳ್ಳೋಣ ಬಿಡು. ಹೌದು. ಸರಿ, ಮನೆ ಹತ್ರ ಬರ್ತೀನಿ, ಬರೋಣ. ಸರಿ, ಬಾ ಲೌಡೆ, ಬಾ. ಸರ್, ನಾವು ದಿನಕ್ಕೆ 3 ಹೊತ್ತಷ್ಟೇ ಸರ್ ಊಟ ಮಾಡೋದು. ಅದು ನೀವು ನಂಬಲ್ಲ ಸರ್, ಅಷ್ಟಾಗಿ ಮಾತ್ರ ಊಟ ಮಾಡೋದು ನಾವು. ಆಮೇಲೆ ನೈಟ್ ಹೊತ್ತಷ್ಟೇ ಸರ್ ನಾವು ಮಲಗೋದು. ಬೆಳಗ್ಗೆ ಹೊತ್ತು ಮಲಗಲ್ಲ. ಭಾನುವಾರದಿತ್ತು ಸರ್, ನಮ್ಮಮ್ಮಂಗೆ ಅಮ್ಮ ಇವತ್ತು ತರಕಾರಿ ಸಾಂಬಾರ್ ಮಾಡಮ್ಮ ಅಂತ ಕೇಳುವ ಸರ್. ನಮ್ಮಮ್ಮ ಕಾಸಿಲ್ಲ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡೋಣ ಸರ್. ಆಮೇಲೆ ಎಷ್ಟೋ ದಿವಸ ಮಟನ್ ಸಾಂಬಾರ್ನ ತಿಂದಿದ್ದೀವಿ ಸರ್, ತರಕಾರಿ ತರ ಕಾಸಿಂದೆ. ಆಮೇಲೆ ನನ್ ಕೆಲವು ಪ್ರಾಬ್ಲಮ್ಗಳಿದಾವೆ ಸರ್. ಕಣ್ಣು ಮುಚ್ಕೊಂಡ್ಬಿಟ್ರೆ ಏನು ಕಾಣೋದೇ ಇಲ್ಲ ಸರ್. ಆಮೇಲೆ ಬಾಯಿ ಮುಚ್ಕೊಂಡ್ಬಿಟ್ರೆ ಏನು ಮಾತಾಡೋದಕ್ಕೆ ಆಗಲ್ಲ ಸರ್. ಬೇಬಿ, ನೆನೆ ಕಾಲ್ ಮಾಡಿದ್ನಲ್ಲ ಬೇಬಿ, ಹಾಕ್ಬೇಡಿ ಬಿಸಿ ಅಂತ ಬಂತು. ನಮ್ಮಮ್ಮ ಜೊತೆ ಮಾತಾಡ್ತಿದ್ದೆ. ಶ್ರೀನಿವಾಸ ಗೋವಿಂದ. ಮತ್ತೆ ರಾತ್ರಿ ಆನ್ಲೈನ್ ಅಲ್ಲಿದ್ದೆ, ಮೆಸೇಜ್ ಮಾಡೋ ರಿಪ್ಲೈ ಇಲ್ಲ. ನಾನ್ ನೆಟ್ ಆಫ್ ಮಾಡಿಲ್ಲ, ಹಂಗೆ ಮಲ್ಕೋಬಿಟ್ಟೆ. ಶ್ರೀ ವೆಂಕಟೇಶ ಗೋವಿಂದ. ಸರಿ, ಅದೆಲ್ಲ ಬಿಡು. ಎಲ್ಲಿಗೆ ಬಾವ? ನಾನು ಯಾವಾಗೂ ನಿನ್ ಮನ್ಸೊಳಗಡೆ ಇರ್ತೀನಿ. ಗೋವಿಂದ, ಭಾಗ್ಯಶೀತಲ ಗೋವಿಂದ. ಹಲೋ ಹಲೋ ಹಲೋ, ಯಾರು? ನೆನ್ಪಿದೀನ ಅಟ್ಲೀಸ್ಟು? ಯಾರು ಅಂತ ಗೊತ್ತಾದ್ರೆ ಹೇಳ್ತೀನಿ. ನೆನ್ಪಿದ್ದೀರಾ ಇಲ್ವಾ ಅಂತ. ಬೆಳಗ್ಗೆಯಿಂದ ನಿನ್ ಕಾಲಿಗೆ ವೇಟ್ ಮಾಡ್ಕೊಂಡು ಕುತ್ಕೊಂಡಿದೀನಿ. ಯಾಕೆ? ಯಪ್ಪ, ಯಾಕೆ ಅಂತ ಕೇಳ್ತೀಯಲ್ಲ. ಬೆಳಗ್ಗೆಯಿಂದ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅದು ನಿಂಗೆ ಮ್ಯಾಟ್ರ್ ಆಗಲ್ಲ. ಎಷ್ಟು ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತೀನಿ. ಇವತ್ತು ಯಾವ ದಿನ ಹೇಳು ನೋಡೋಣ. ಯಾವ ದಿನಾನ? August 1. August 1 ಏನು ಹೇಳು? ಗೊತ್ತಿಲ್ವಲ್ಲ. ನಂದು August 6 ಬರ್ಡೇ. 1 ಗೊತ್ತಿಲ್ವಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿನ್ ಬರ್ಡೇ ಬಿಡು, August 1 ಏನಂತ ಫಸ್ಟ್ ತಿಳ್ಕೊಬೇಕು ತಾನೆ ನೀನು. ನಾನೇನು ಯಾರೇನ್ ಇವನೇನ್ರಿ ಗೊತ್ತಾಗಕ್ಕೆ? ನೀವ್ ಯಾರು ಅಂತಾನೆ ಗೊತ್ತಾಯ್ತಾ ಇಲ್ಲ ನಿಂಗೆ. ಯಪ್ಪ ದೇವ್ರೆ, ಇವನ್ನ ನನ್ನ ಹುಡ್ಗ ಅಂತ ಹೇಳ್ಕೊಂಡು ಓಡಾಡ್ತಾ ಇದೀನಲ್ಲ. ಓ, ಹುಡ್ಗನ? ಯಾವ ಹುಡ್ಗ? ಲೋ, ನನ್ನ ಹುಡ್ಗ ಚಂದನ್. ದಯವಿಟ್ಟು ಈ ಚಂದನ್ನು, ನಾನು ನಿಮ್ ಹುಡುಗಿ ಅದೆಲ್ಲ ದಯವಿಟ್ಟು ಬೇಡ. ಯಪ್ಪ. ಸರಿ ಆಯ್ತು, ಒಂದ್ ಮಾತೇಳು. ಮದ್ವೆ ಆದ್ಮೇಲೂ ನೀನ್ ನನ್ನ ಹಿಂಗೆ ಪ್ರೀತಿಸ್ತೀಯ ತಾನೆ? ಬಾಯ್. ಏನಣ್ಣ, ನಿಮ್ ಹುಡ್ಗಿನ್ ಮೀಟ್ ಮಾಡ್ಕೊ ಬಂದ? ನಾನ್ ಎಷ್ಟ್ ಸಲ ಹೇಳಿದೀನಿ ಭವಿತಾ, ನನ್ಗೆ ಯಾವ ಹುಡ್ಗಿನೂ ಇಲ್ಲ ಅಂತ. ಯಾಕೆ ಹಿಂಗ್ ಹೇಳೋದ್ ನೀನು? ಅದ್ ನನ್ಗೂ ಗೊತ್ತಣ್ಣ. ಅದನ್ನ ಕೇಳೋಕ್ ಒಂಥರ ಚಂದ. ಆದ್ರೂ ಯಾಕೋ ಡೌಟ್ ಅಣ್ಣ. ಅಯ್ಯೋ, ನಿಂಗೆ ಹೆಂಗ್ ಹೇಳೋದು? ನನ್ನ ಫ್ರೆಂಡ್ ಪವನ್ ಮೇಲೆ ಆಣೆಗೂ ನನ್ಗೆ ಯಾವ ಹುಡ್ಗಿನೂ ಇಲ್ಲ ಮಚ್ಚ. ಪವನ್ ನಮ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಮಚ್ಚ.